ದೇವ್ರ ಕೆರೆ ಇದೆಯಲ್ಲ, ಆ ಕೆರೆಗೆ ಇವತ್ತು ಬಾಗಿನ ಮಾಡಿಬಿಟ್ರು. ಅವತ್ತು ಗೌರಿಶಂಕರ್ ಕೂಡ ಬಂದಿದ್ರು ಇವತ್ತು. ಬಟ್ ಮಾತಿನ ಚಕಾಮಕಿ ನಡೀತು, ವೃಷಭಾವತಿ ನೀರು ಬರುತ್ತೆ ಅಂತ. ಇಲ್ಲ ನೋಡಿ, ಇದು ನಾನು ನೋಡಿದೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಂತ ಶಾಸಕರು. ಕೆರೆ ಬಾಗಿನ ಬಿಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆ, ಯಾರು ಬೇಕಾದ್ರೂ ಬಿಡ್ಬೋದು. ದೇವಿಗೆ ಸಮರ್ಪಣೆ ಮಾಡೋದು, ಬಾಗಿನ ಕೊಡೋದು, ತಪೋತ್ಸವ ಮಾಡೋದು, ಅದು ಧರ್ಮವನ್ನು ಪರಿಪಾಲನೆ ಮಾಡುವಂಥ ಕೆಲಸ. ಆ ಸಂದರ್ಭದಲ್ಲಿ ಮೀಡಿಯಾದವರು ರೈತರು ಪ್ರತಿಭಟನೆ ಮಾಡಿದ್ದು ನಾನು ನೋಡಿದೆ. ಅವ್ರು ಏನು ಹೇಳ್ತಾರೆ, ಇನ್ನು ಕಂಟೆಂಟ್ ಏನಂದ್ರೆ ರೈತರೆಲ್ಲ ಬೇಡ ಅಂದ್ರೂ MLA ಅವರು ಬಿಜೆಪಿ ಸರ್ಕಾರನೇ ಆದೇಶ ಅನುಮೋದನೆ ಇಲ್ಲ. ನನಗೆ ಈಗ ಬಾಗಿನ ಅವರು ಯಾವತ್ತೂ ನೆಲಮಂಗಲ ಶಾಸಕರು ಈ ಕೆರೆಗೆ ಬಾಗಿನ ಬಿಡ್ತಿರ್ಲಿಲ್ಲ. ಇವತ್ತು ಬಾಗಿನ ಬಿಡಕ್ಕೆ ಬಂದವ್ರೆ. ಯಾಕೆ ಬಂದವ್ರೆ ಅನ್ನೋದು ಒಂದು ಪ್ರಶ್ನೆ ಬಂತು ನನಗೆ. ನಾನು ದೂರದೃಷ್ಟಿ ಇಟ್ಕೊಂಡು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಕೊಚ್ಚೆ ನೀರು ಸಂಸ್ಕರಣೆ ಮಾಡಿ ವೃಷಭಾವತಿ ನೀರನ್ನು ಈ ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರಕ್ಕೆ ತಗೊಂಡೋಗೋಕ್ಕೆ, ಜೊತೆಗೆ ನನ್ನ ಕೆರೆನೂ ಒಂದು 10 ಕೆರೆ ಸೇರಿದೆ. ನಾನು ಈಗಾಗಲೇ ಸರ್ಕಾರಕ್ಕೆ ಬರೆದಿದ್ದೇನೆ, ಮೈದಾಳ ಕೆರೆಗೆ ವೃಷಭಾವತಿ ಬೇಡ, ಹಾಗೆ ಗೂಳೂರು ಕೆರೆಗೂ ಬೇಡ, ಹಾಗೆ ದೇವರಮಾನಿ ಕೆರೆಗೂ ಬೇಡ. ಎಲ್ಲಿ ಅಂತರ್ಜಲ ಬೇಕೋ ಅಂಥ ಕಡೆ, ಎಲ್ಲಿ ಮಳೆ ಬರಲ್ವೋ, 25-30 ವರ್ಷದಿಂದ ಕೆರೆ ತುಂಬಿಲ್ವೋ ಅಂಥ ಕೆರೆಗಳಿಗೆ ಏನಾದ್ರು ಇದ್ದರೆ ಆ ಊರಿನ ಗ್ರಾಮಸ್ಥರು ಒಪ್ಪಿದ್ರೆ, ಹೆಬ್ಬೂರು ಕೆರೆ 25 ವರ್ಷ ಆಗಿದೆ, ಹೆಬ್ಬೂರಿನ ಜನ ಒಪ್ಪಿದ್ರೆ ಸಂಸ್ಕರಣೆ ಮಾಡಿ ಅಲ್ಲಿರೋಂಥ ಕೆರೆಗಳು ನೋಡ್ಕೊಂಬಂದು ಅಂಥವಕ್ಕೆ ಬಿಡಬೇಕೇ ಹೊರತು ಇಲ್ಲಿರೋಂಥ ಕೆರೆಗಳು, ದೇವ್ರ ಕೆರೆ, ಸಾಸಲ್ ಕೆರೆ, ಇಲ್ಲೆಲ್ಲ ಕುಡಿಯೋ ನೀರಿನ ಯೋಜನೆ ಇದೆ. ಹೊನ್ನುಡಿಕೆ ಕೆರೆ, ನಾಗವಲಿ ಕೆರೆ, ನಮ್ಮ ಕುಡಿಯೋ ನೀರು ಯೋಜನೆ ಇದೆ. ಒಂದು ವಿಶೇಷವಾದ ಪವಿತ್ರವಾದ ನೀರನ್ನು ನಾವು ಇವತ್ತು ಸಾವಿರಾರು ವರ್ಷಗಳಿಂದ ಉಪಯೋಗಿಸ್ಕೊಂಡ್ಬಂದಿದ್ದೇವೆ. ಯಾರೋ ಪುಣ್ಯಾತ್ಮ ಕೆರೆ ಕಟ್ಟೋದ ಜೀವನ ಕಟ್ಕೊಂಡ್ರು ನಮ್ಮ ರೈತರು. ಇವತ್ತು ಕೆರೆ ಕಟ್ಟಿರೋದನ್ನ ಕೊಳಚೆ ನೀರು ಮಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ನೆಲಮಂಗಲದವರು ವಿರೋಧ ಇದ್ದಾರೆ, ನಾನು ವಿರೋಧ ಇದ್ದೀನಿ. ಅವ್ರು ಹೇಳ್ತಾರೆ ಹಿಂದಿನ ಸರ್ಕಾರ ಮಾಡಿತ್ತು ಅಂತ. ಹಿಂದಿನ ಸರ್ಕಾರ BJP ಅಲ್ಲಿ ಬೊಮ್ಮಾಯಿಯವರು ಮಾಡಿದ್ರು, ಮಾಧುಸ್ವಾಮಿ ಮಾಡಿದ್ರು ಅಂತ ಎಲ್ಲರೂ ಹೇಳ್ಕೊಂಬಂದು ತಂದಿದ್ದಾರೆ. ಸರಿನೋ ತಪ್ಪೋ, ಅವತ್ತು ದೊಡ್ಡಬಳ್ಳಾಪುರ ನೆಲಮಂಗಲಗೆ ನೀರಿಲ್ಲ, ಹೇಮಾವತಿ ನೀರು, ಕಾವೇರಿ ನೀರಿಲ್ಲ ಅಂತ ಮಾಡಿದ್ದಾರೆ, ಎಲ್ಲಿ ಬರ ಪೀಡಿತವಾಗಿರೋದು. ಆದರೆ ಈ ಯೋಜನೆ ನೆಲಮಂಗಲ ತಾಲೂಕರು ವಿರೋಧ ಮಾಡಬೇಕಾದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ಆಯ್ಕೆ ಆಗಿರೋಂಥವ್ರು ಅವರೇ ಬೇಡ, ಜನಗಳೇ ಬೇಡ ಅಂದಮೇಲೆ ಅದನ್ನು ನಿಲ್ಲಿಸಬೇಕು. ಯಾಕೆಂದರೆ ಅವ್ರದ್ದೇ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ. ಅವರು ಸ್ವಲ್ಪ DK ಶಿವಕುಮಾರ್ ಅವ್ರ ಜೊತೆ ಇದ್ದಾರೆ, ನೀರಾವರಿ ಸಚಿವರು ಅವರೇ ಇದ್ದಾರೆ. ಮತ್ತು ಅಲ್ಲಿಂದ ಎತ್ತಿನೊಳೆ ಹೋಗ್ತಾ ಇದೆ, ನೆಲಮಂಗಲ ಇಂದ ಹಿಡಿದು ನಮ್ಮ ಮಾರ್ಕೋನಹಳ್ಳಿ ಅಲ್ಲ, ನೆಲಮಂಗಲ ಇಂದ ಅದು ಸ್ಟ್ರೈಟು ತಿಪ್ಕೊಂಡಹಳ್ಳಿ ಮತ್ತೆ ಮುಂದೆ ಇದಕ್ಕೆ ಹೋಗ್ತದೆ, ಮಂಗಳ ಅಲ್ಲ, ಮಂಚನ ಬೆಲೆಗೆ ಹೋಗ್ತಿದೆ. ಅಲ್ಲಿಗೆ ತೊಗೊಂಡೋಗ್ಬೇಕಾದ್ರೆ ಇಲ್ಲಿಗೂ ಒಂದು TMC ನೀರನ್ನ ನೆಲಮಂಗಲ ಮತ್ತು ದೇವ್ರ ಕೆರೆ ಕೊಡಿ ಅಂತ ನಾನು ಈಗಾಗಲೇ ಮನವಿ ಕೊಟ್ಟಿದ್ದೇನೆ DK ಶಿವಕುಮಾರ್ ಅವರಿಗೆ, DK ಸುರೇಶ್ ಅವರಿಗೆ, ಮಾನ್ಯ ಜಲಸಂಪನ್ಮೂಲ ಸಚಿವರಿಗೆ. ಅವ್ರು ಏನು ಹೇಳ್ತಾರೆ, ಹಿಂದಿನ ಸರ್ಕಾರ ಮಾಡಿದ್ದು ನಾನೇನು ಮಾಡೋಕ್ಕೆ. ನನಗನ್ಸುತ್ತೆ ಈ ಯೋಜನೆಯಲ್ಲಿ ಎಲ್ಲೋ ಕಮಿಷನ್ ವಾಸನೆ ಬರ್ತಿದೆ. ಇವತ್ತು ನಾವೆಲ್ಲ ವಿರೋಧ ಮಾಡ್ತಿದ್ದೀವಿ, ಇವ್ರು ಮಾಡಲೇಬೇಕು ಅಂತ ಹೇಳಿದ್ರೆ ಕೊಚ್ಚೆ ನೀರು ಬೇಡ ಅಂದಮೇಲೆ ನಿಲ್ಲಿಸ್ಬೇಕಲ್ಲ. ಯಾಕೆ ಶಾಸಕರು ಇದನ್ನು ನಾನು ಮಾಡೇ ತೀರ್ತೀನಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಮತ್ತು ಇಲ್ಲಿ ಪೂಜೆ ಮಾಡೋಕ್ಕೆ ಬಂದವ್ರೆ ಅಂತ ಹೇಳಿದ್ರೆ ಜನಗಳ ಭಾವನೆ ನೋಡೋಕ್ಕೆ ಬಂದವ್ರೆ. ಜನ ಏನು ಹೇಳ್ತಾರೆ, ಬೇಕಾ ಬೇಡವಾ ಅಂತ. ಜನ ಬೇಡ ಅಂದಮೇಲೆ ಸರ್ಕಾರ ಇದ್ದಾಗ ನಿಲ್ಲಿಸ್ಬೇಕದು ನನ್ನ ಆಗ್ರಹ. ನಾನಿದು ಸರ್ಕಾರ, ಹಿಂದಿನ ಸರ್ಕಾರ ಮಾಡಿ ಸರಿ ಅಂತ ತಪ್ಪೋ ಅದು ನನಗೆ ಗೊತ್ತಿಲ್ಲ. ಜನಗಳ ಇದು ಯೋಜನೆ ಆಗಬೇಕೇ ಹೊರತು ಜನ ವಿರೋಧಿ ಯೋಜನೆ ಆಗಬಾರ್ದು. ಅದರಿಂದ ಕೂಡಲೇ ಈ ಯೋಜನೆಯನ್ನು ನಿಲ್ಲಿಸಬೇಕು. ಇಲ್ಲ ಅಂತೇಳಿದ್ರೆ ಉಗ್ರ ಹೋರಾಟವನ್ನು, ಯಾವ ರೀತಿ ಲಿಂಕ್ ಕೆನಾಲನ್ನು ರಾಮನಗರಕ್ಕೆ ತೊಗೊಂಡೋಗ್ಬೇಕು ಅಂತೇಳಿ ಹೋರಾಟ ಮಾಡಿದ್ವು, ಅದೇ ರೀತಿ ಹೋರಾಟವನ್ನು ನಾವು ಗ್ರಾಮಾಂತರದಲ್ಲಿ ಮತ್ತು ನೆಲಮಂಗಲದಲ್ಲಿ ಪ್ರಾರಂಭ ಮಾಡ್ತೇವೆ, ಪಾದಯಾತ್ರೆ ಮಾಡ್ತೇವೆ, ಮತ್ತು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ತೇವೆ, ಅಸೆಂಬ್ಲಿಯಲ್ಲೂ ಕೂತ್ಕೊಂಡು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ತಕ್ಷಣ ದೇವ್ರ ಕೆರೆಗೆ ಮತ್ತು ಈ ಭಾಗಕ್ಕೆ ಬರುವಂಥ ನೀರನ್ನು ನಿಲ್ಲಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ.